ಸೊ ಹಲೋ ಗೈಸ್, ನಾನು ನಿಮ್ಮ ಕಿಶೋರ್. ಇವತ್ತು ನಾವು ಬಂದಿದ್ದೀವಿ KSVR AV ಅವರಿಗೆ. ಹೌದು, ಇವ್ರನ್ನ ನಾವು ಕನ್ನೂರ್ ಕಿಂಗ್ ಅಂತಾನೆ ಕರಿಬೋದು, ಯಾಕಂದರೆ ಹೆವಿ ಕನ್ನೂರ್ ಸಾಕೋರಪ್ಪ. ಸೊ ಬನ್ನಿ, ಇವ್ರ ಜರ್ನಿ ಹೇಗಿತ್ತು, ಹೇಗೆ ಸ್ಟಾರ್ಟ್ ಮಾಡಿದ್ರು, ಡೀಟೇಲ್ ಆಗಿ ತಿಳ್ಕೊಂಬರೋಣ. ಲೆಟ್ ಸ್ಟಾರ್ಟ್. ಹಾಯ್, ಹಲೋ, ನನ್ನ ಹೆಸರು ವಿನಯ್ ಅಂತೇಳಿ. KSVR AV ಲೈಕ್ ನಾನೇ ಇದು ಮಾಡಿರೋದು, ಎಸ್ಟಾಬ್ಲಿಷ್ ಮಾಡಿರೋದು. ಸೊ ನಾನು ಸ್ಟಾರ್ಟಿಂಗಲ್ಲಿ ಲೈಕ್ ಬಜ್ಜೀಸಿಂದ ಸ್ಟಾರ್ಟ್ ಮಾಡಿದೆ, ಒಂದು 3 ಪೇರ್ಸು 2014. ಸೊ ಹಾಗೆ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಆಗಿ ಅದಾದಮೇಲೆ ಡ್ಯೂರಿಂಗ್ ದ ಲಾಕ್ಡೌನ್ ಟೈಮ್ ಈ ಕನ್ನೂರ್ಸ್ ಮೇಲೆ ನಂಗೆ ತುಂಬ ಇಂಟ್ರೆಸ್ಟ್ ಬಂತು. ಸೊ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು ಅಥವಾ ಕಲರೇಷನ್ಸ್ ಇರ್ಬೋದು ತುಂಬ ಇಷ್ಟ ಆಯಿತು. ಸೊ ಅಲಾಂಗ್ ವಿತ್ ದಟ್ ಮನೇಲೂ ಸ್ವಲ್ಪ ಸಪೋರ್ಟ್ ಮಾಡಿರೋದ್ರಿಂದ ನಾನು ಈ ಒಂದು ಆಫ್ರಿಕನ್ ಲೋಬರ್ಡ್ಸು, ಕಾಕ್ಟೈಲ್ಸು ಮತ್ತು ಸನ್ ಕನ್ಯೂರ್ಸು, ಸ್ಮಾಲ್ ಕನ್ಯೂರ್ಸ್ ಎಲ್ಲ ರೀತಿಯಾದವು ನಾನು ಬ್ರೀಡಿಂಗ್ ಮಾಡ್ತಾಯಿದ್ದೀನಿ. ಆಫ್ರಿಕನ್ ಲೋಬರ್ಡ್ಸಲ್ಲಿ ಬೇಸಿಕಲಿ ನನ್ನ ಹತ್ರ ಆಫ್ಲೈನ್ಸ್ ಇದೆ, ಆಮೇಲೆ ಅದಾದ ಬಿಟ್ಟರೆ ನನ್ನ ಹತ್ರ ಸೇಬಲ್ಸ್ ಇದೆ, ಫಿಶಸ್ ವೆರೈಟೀಸ್ ಇದೆ, ಪೀಚ್ ವೆರೈಟೀಸ್ ಒಂದು 2 ಪೇರ್ಸ್ ಇದ್ದಾವೆ. ಸೊ ಇದನ್ನೆಲ್ಲ ನಾವು ಬ್ರೀಡ್ ಮಾಡ್ತಾಯಿದ್ದೀವಿ. ಮಾಸ್ಕ್ ವೆರೈಟೀಸ್ ಕೂಡ ಇದೆ, ಕೋಬಾಲ್ಟ್ ಮಾಸ್ಕ್ ಜೊತೆಗೆ ಡಬಲ್ ಫ್ಯಾಕ್ಟರ್ ವೈಲೆಟ್ ಮಾಸ್ಕ್, ಅದಾದಮೇಲೆ ಆಫ್ಲೈನ್ಸ್ ಇರ್ಬೋದು, ಯೂವಿಂಗ್ ಆಫ್ಲೈನ್ಸ್ ಇರ್ಬೋದು. ಸೊ ಮೊದಲಿಗೆ ಬ್ರೋ, ಆಫ್ರಿಕನ್ ಲೋಬರ್ಡ್ಸ್ ಫುಡ್ ವೇಸ್ಟ್ ಮಾಡೋದಕ್ಕೆ ನಾವು ಈ ಥರ ನೀವು ನೋಡ್ಬೋದು, ಅಲ್ಲಿ ಬಾಕ್ಸಸ್ಸಲ್ಲಿ ಒಂದು ಸ್ಮಾಲ್ ಹೋಲನ್ನು ಮಾಡಿ ಅದರೊಳಗೇ ಹೋಗಿ ಊಟ ತಿನ್ನೋ ಥರ ಒಂದು ಪ್ರಾವಿಷನ್ನ ಮಾಡಿದ್ದೀವಿ. ಸೊ ಅದು ಬಿಟ್ಟರೆ ರೆಗ್ಯುಲರಾಗಿ ಸಾಫ್ಟ್ ಫುಡ್ ಇದ್ದೇ ಇರುತ್ತೆ, ಲೈಕ್ ಸ್ವೀಟ್ ಕಾರ್ನ್ ಇರ್ಬೋದು, ಅಥವಾ ಕ್ಯಾರೆಟು, ಬೀಟ್ರೂಟು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೀನ್ಸ್ ಇರ್ಬೋದು. ಸೊ ಎಲ್ಲವನ್ನೂ ನಾವು ರೆಗ್ಯುಲರಾಗಿ ಕೊಡ್ತಾನೆ ಇರ್ತೀವಿ. ಓಕೆ, ಸೊ ಇದು ಬೇಸಿಕಲಿ ಆಫ್ರಿಕನ್ ಲೋಬರ್ಡ್ಸ್ಗೆ ಬಂದು ಈ ಥರ ಫುಡ್ ವೇಸ್ಟ್ ಮಾಡೋದಾದರೆ ನೀವು ನೋಡಿದಾಗ ಅದೊಂದು ಬಾಕ್ಸ್ ಥರ ಮಾಡಿದ್ದೀವಿ. ಸೊ ಆ ಬಾಕ್ಸಲ್ಲೇ ಒಳಗಡೆ ಹೋಗಿ ಊಟ ತಿನ್ನೋ ಥರ ಇದೇ ಥರ ಮಾಡೋದ್ರಿಂದ ಫುಡ್ ವೇಸ್ಟೇಜ್ ತುಂಬಾ ಲೈಕ್ ಅವಾಯ್ಡ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇವಾಗ ನಾವು ಡ್ರೈ ಸೀಡ್ಸಲ್ಲಿ ಬಂತು ಅಂದರೆ ನಾವು 10ರಿಂದ 15 ಥರದ ನಾವು ಒಂದು ಲೈಕ್ ಮಿಕ್ಸ್ಡ್ ಸೀಡ್ಸನ್ನ ಕೊಡ್ತೀವಿ. ನವಣೆ ಇರ್ಬೋದು, ಸೂರ್ಯಕಾಂತಿ ಬೀಜ ಇರ್ಬೋದು, ಅಥವಾ ಸಫೋಲಾ ಸೀಡ್ಸ್ ಇರ್ಬೋದು, ಓಟ್ಸ್ ಇರ್ಬೋದು, ಪ್ಯಾಡಿ, ಈ ಥರ ಹಲವಾರು ರೀತಿಯಾದ ಮಿಕ್ಸ್ಡ್ ಸೀಡ್ಸ್ ಇರ್ತವೆ. ಸೊ ಇದಕ್ಕೆ ಬೇಸಿಕಲಿ ಬಂದು ಡೈಲಿ ಸಾಫ್ಟ್ ಫುಡ್ ಅಂತ ಕೊಡಲೇಬೇಕಾಗತ್ತೆ, ಎಸ್ಪೆಷಲಿ ಬ್ರೀಡಿಂಗ್ ಟೈಮಲ್ಲಿ ಇದ್ದಾಗ. ಸೊ ಸಾಫ್ಟ್ ಫುಡ್ಡಲ್ಲಿ ಬಂದು ನಮ್ಮ ಹತ್ರ ಕ್ಯಾರೆಟ್ಸು, ಬೀಟ್ರೂಟ್ಸು, ಅದಾದಮೇಲೆ ಬೀನ್ಸ್ ಇರ್ಬೋದು. ಸೊ ತರಕಾರಿ ಲೈಕ್ ಮೋಸ್ಟ್ ಆಫ್ ಆಲ್ ಟೊಮೆಟೊಸ್ ಅಂದ್ಬಿಟ್ಟು ಮಿಕ್ಕಿದ ಎಲ್ಲ ರೀತಿಯಾದ ತರಕಾರಿ ಹಾಕ್ಬೋದು. ಸೊ ಅದ್ರ ಜೊತೆಗೆ ಬಂದು ಬ್ರೀಡಿಂಗ್ ಟೈಮಲ್ಲಿ ಎಸ್ಪೆಷಲಿ ಏನಂದರೆ ಲೂಸಿನ್ ಅಂತ ಯೂಸ್ ಮಾಡ್ತಾರೆ. ಸೊ ಅದನ್ನು ಆಲ್ಫಾ ಅಂತಲೂ ಕೂಡ ಕರೀತಾರೆ. ಅದು ತುಂಬ ಒಳ್ಳೆಯದಾದಂಥ ಒಂದು ಪ್ರೋಟೀನ್ ರಿಚ್ ಫುಡ್ ಆಗಿರುತ್ತೆ ಆಲ್ಫಾ ಅನ್ನೋದು. ಸೊ ಅದು ಬಿಟ್ಟು ನೀವು ಮೆಂತ್ಯ ಸೊಪ್ಪು ಇರ್ಬೋದು, ಪಾಲಕ್ಕು, ಅದಾದಮೇಲೆ ಈ ಒಂದು ಸಬ್ಬಕ್ಕಿ ಸೊಪ್ಪು, ಆಮೇಲೆ ಈ ಡ್ರಮ್ ಸ್ಟಿಕ್ ಲೀವ್ಸ್ ಇರ್ಬೋದು, ನುಗ್ಗೆಕಾಯಿ ಸೊಪ್ಪು, ಇದನ್ನೆಲ್ಲ ಕೂಡ ರೆಗ್ಯುಲರಾಗಿ ನಾವು ಕೊಡ್ಬೋದಾಗುತ್ತೆ. ಸೊ ಅದ್ರ ಜೊತೆಗೆ ಅಡಿಷನಲ್ಲಿ ನಾವು ಸಪ್ಲಿಮೆಂಟ್ಸ್ ಅಂದರೆ ವಾಟರ್ ಬೇಸ್ಡ್ ಸಪ್ಲಿಮೆಂಟ್ಸ್ ಕೂಡ ನಾವು ಕೊಡಬೇಕಾಗತ್ತೆ. ಅದು ಬಂದು ಈ ವಿಟಮಿನ್ಸ್ ಇರ್ಬೋದು, ಮಲ್ಟಿ ವಿಟಮಿನ್ಸು, ಜೊತೆಗೆ ಕ್ಯಾಲ್ಶಿಯಮ್ಗೆ, ಮತ್ತು ಅದಕ್ಕೆ ಬಿ ಕಾಂಪ್ಲೆಕ್ಸಿಗೆ ಇರ್ಬೋದು. ಸೊ ಈ ಥರ ಲೈಕ್ ಹಲವಾರು ರೀತಿಯಾದ ಒಂದು ಡಯಟ್ನ ಕೊಡಬೇಕಾಗುತ್ತೆ. ಇದು ಕಾಕ್ಟೈಲ್ಸ್ ಅಂತ ಬಂದಾಗ ನನ್ನ ಹತ್ರ ಜಾಸ್ತಿ ವೈಟ್ ಫೇಸ್ ಮ್ಯೂಟೇಷನ್ಸ್ ಇದ್ದಾವೆ. ವೈಟ್ ಫೇಸು ನೀವು ಮೊದಲು ನೋಡಿದಾಗೆ ವೈಟ್ ಫೇಸ್ ಮತ್ತು ಆಲ್ಬಿನೋ ಪರ್ಲ್, ಸಿನಮನ್ ಪರ್ಲ್ ಅಂತ ಕರಿತೀವಿ. ಸೊ ಇವಾಗ ನೋಡ್ತಿರೋದು ನೀವೆಲ್ಲ ಲೈಕ್ ವೈಟ್ ಫೇಸ್ ಮ್ಯೂಟೇಷನ್ಸೇ ಆಗಿರುತ್ತೆ. ಸೊ ಇದೆಲ್ಲ ಬಂದು ಪೇರೆಂಟ್ ರೇಜ್ಡು. ಸೊ ಆಲ್ಮೋಸ್ಟ್ ಒಂದು 8 ಮಂತ್ಸ್ ಸೆಮಿಡಲ್ಸ್ ಇದ್ದಾವೆ ಇವೆಲ್ಲನೂ. ಸೊ ಇದು ಏನಿದ್ರು ನೆಕ್ಸ್ಟ್ ಇಯರ್ ಬ್ರೀಡಿಂಗಿಗೆ ಇದನ್ನು ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಡಯಟ್ ಅಂತ ಬಂದಾಗ ಇದಕ್ಕೂ ಸೇಮ್ ಲೈಕ್ ಮೋಸ್ಟ್ ಆಫ್ ಆಲ್ ಆಫ್ರಿಕನ್ ಲೋಬರ್ಡ್ಸ್ ಡಯಟನ್ನೇ ನಾನು ಫಾಲೋ ಮಾಡ್ತೀನಿ. ಅಂದರೆ ಈಗ ಈ ಚನಾ ದಾಲ್ ಇರ್ಬೋದು, ಅಥವಾ ಈ ಒಂದು ಗ್ರೀನ್ ಗ್ರಾಮು, ಹೆಸರು ಕಾಳು, ಕಡಲೆಕಾಳು, ಗೋಧಿ, ಮತ್ತು ಅಳಸುಂಡೆ ಕಾಳು. ಸೊ ಈ ಥರ ಎಲ್ಲ ಹಲವಾರು, ಅದರಲ್ಲೂ ಒಂದು 5-6 ಥರದ್ದು ಒಂದು ಸ್ಪ್ರೌಟ್ಸನ್ನು ಕೂಡ ನಾವು ಕೊಡಬೇಕಾಗತ್ತೆ. ಮತ್ತು ಡ್ರೈ ಫುಡ್ ಅಂದರೆ ಮಿಕ್ಸ್ಡ್ ಸೀಡ್ಸ್ ಅಂತ ಬಂದಾಗ ನಾವು ಏನು ALBs ಹಾಕ್ತೀವಿ, ಅಂದರೆ ಆಫ್ರಿಕನ್ ಲೋಬರ್ಡ್ಸ್ಗೆ ಹಾಕ್ತೀವಿ. ಸೊ ಅದನ್ನೇ ನಾವು ಕಾಕ್ಟೈಲ್ಸ್ಗೂ ಕೂಡ ಫಾಲೋ ಮಾಡ್ಬೋದಾಗುತ್ತೆ. ಸೊ ಓನ್ಲಿ ಥಿಂಗ್ ಏನಂದರೆ ಸನ್ಫ್ಲವರ್ ಸೀಡ್ಸ್ನ ಆದಷ್ಟು ಅವಾಯ್ಡ್ ಮಾಡಿ, ಬಿಕಾಸ್ ಅದು ಏನಂದರೆ ಅದು ಲೈಕ್ ಜಾಸ್ತಿ ಒಂದು ಫ್ಯಾಟ್ ಇರೋದ್ರಿಂದ ಸೊ ಓವರ್ ಫ್ಯಾಟ್ ಆಗೋಗ್ಬಿಡುತ್ತೆ. ವೆರಿನ್ ಬ್ರೀಡಿಂಗ್ ಟೈಮ್ ಬಂದಾಗ ಅದು ಲೈಕ್ ಎಗ್ ಬೋಂಡಿಂಗ್ ಡಿಸೀಸಸ್ ಇರ್ಬೋದು, ಈ ಥರ ಹಲವಾರು ಫೇಸ್ ಮಾಡಬೇಕಾಗ್ಬಿಡುತ್ತೆ. ಬಟ್ ಮೇಕ್ ಶೋರ್ ದಟ್ ಯಾವಾಗಲೂ ನಿಮ್ಮ ಕೇಜಲ್ಲಿ ಬರ್ಡ್ಸ್ಗೆ ಕಟಲ್ ಫಿಶ್ ಬೋನ್ನ ನೀವು ಯಾವಾಗಲೂ ರೆಗ್ಯುಲರಾಗಿ ಇಟ್ಟೇ ಇಡಿ. ಬಿಕಾಸ್ ಕಟಲ್ ಫಿಶ್ ಬೋನ್ ಬಂತು ಇಟ್ ಈಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಬರ್ಡ್ಸಿಗೆ. ಸೊ ಕಟಲ್ ಫಿಶ್ ಬೋನ್ ಇರೋದ್ರಿಂದ ನಿಮಗೆ ಎಗ್ ಬಾಂಡಿಂಗ್ ಡಿಸೀಸಸ್ ಇರ್ಬೋದು, ಆ ಥರ ಯಾವುದೇ ರಿಲೇಟೆಡ್ ಪ್ರಾಬ್ಲಮ್ಸು ಕೂಡ ಕಾಕ್ಟೈಲ್ಸಲ್ಲಾಗಲಿ ಅಥವಾ ALBs ಆಗಲಾಗಲಿ ಬರೋದಿಲ್ಲ. ಸೊ ಕನ್ನೂರ್ಸ್ ಬೇಸಿಕಲಿ ಬಂದು ನನಗೆ ಇಂಟ್ರೆಸ್ಟ್ ಇರೋಂಥ ಬರ್ಡ್ಸ್ ಬಂದು ಕನ್ನೂರ್ಸೇ. ಬಿಕಾಸ್ ಇದು ನೀವು ನೋಡಿದಾಗೆ ತುಂಬ ಕಲರ್ಫುಲ್ ಆಗಿರುತ್ತೆ, ಮತ್ತು ಒಂಥರ ಇದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಹೇಳ್ಬೋದು ಟೇಮ್ ಮಾಡಿದಾಗ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂದು ನಾನು ಕನ್ನೂರ್ಸನ್ನೇ ಲೈಕ್ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡೋಣ ಅಂತ ನಾನು ಮಾಡ್ತಾ ಇರೋದು. ಸೊ ಕನ್ನೂರ್ಸ್ಗೆ ಬೇಸಿಕಲಿ ಬಂದು ನಾವು ಇವಾಗ ಏನು ನಾವು ವೆಜಿಟೇಬಲ್ಸು ಮತ್ತು ಇದನ್ನು ರೆಗ್ಯುಲರಾಗಿ ಕೊಡ್ತೀವಿ ಕಾಕ್ಟೈಲ್ಸ್ ALB
ಬೇಬಿಸ್ಗೆ. ಇದರಲ್ಲಿ ಒಂದು ಆ್ಯಡ್ ಏನು ಮಾಡ್ಕೋಬೇಕಂದ್ರೆ ನಾವು ಜಾಸ್ತಿ ಫ್ರೂಟ್ಸ್ನ ಕೊಡಬೇಕಾಗತ್ತೆ. ಪಪ್ಪಾಯ ಇರ್ಬೋದು, ರೈಪ್ ಅನ್ಸ್ ಅಂದರೆ ಹಣ್ಣಾಗಿರೋ ಪಪ್ಪಾಯ, ಅಥವಾ ಗೋವಾ ಅಂದರೆ ಲೈಕ್ ಚೇಪೆಕಾಯಿ ಇರ್ಬೋದು, ಆ್ಯಪಲ್ ಇರ್ಬೋದು. ಸೊ ಎಲ್ಲದನ್ನು ಅದು ತಿನ್ನುತ್ತೆ. ಸೊ ಲೈಕ್ ಕನ್ನೂರ್ಸ್ ಬೇಸಿಕಲಿ ಬಂದು ಇದಕ್ಕೂ ಅಷ್ಟೇ, ಇದಕ್ಕೆ ಒಂದು ಒಂದು ದೊಡ್ಡದಾದ ಕೇಜ್ ಬೇಕಾಗುತ್ತೆ. ಮಿನಿಮಮ್ ನೀವೇನಿಲ್ಲ ಅಂದರೂ 3 into 1.5 kgsನ ಅದಕ್ಕಿಟ್ಟರೆ ಸೂಟೇಬಲ್ ಆಗಿರುತ್ತೆ ಗ್ರೀನ್ ಚಿಕ್ ಕನ್ನೂರ್ಸಿಗೆ, ಸ್ಮಾಲ್ ಕನ್ನೂರ್ಸಿಗೆ. ಅದು ಬಿಟ್ಟು ನೀವು ಸಣ್ಣ ಕನ್ನೂರ್ಸ್ಗೆ ಏನಿದ್ರು 4 into 2 kgsನ ನೀವು ಕೊಡಲೇಬೇಕಾಗತ್ತೆ. ಸೊ ಅದು ಬಿಟ್ಟು ಇದ್ರ ಜೊತೆಗೆ ನಾವು 3 ರೀತಿಯಾದ, ಇವಾಗ ನಾವು ಯಾವ ರೀತಿ ಕಾಕ್ಟೈಲ್ಸ್ಗೆ ಮತ್ತು LBSಗೆ 10 ಥರದ್ದು ಹಾಕ್ತೀವೋ ಫುಡ್ಡನ್ನು, ಅಂದರೆ ಡ್ರೈ ಫುಡ್ ಅಂದರೆ ಡ್ರೈ ಸೀಡ್ಸ್ನ, ಇದರಲ್ಲಿ ನಾವು 3 ಇಂದ 4 ಥರ ಮಾತ್ರ ಹಾಕಬೇಕಾಗತ್ತೆ. ಅದು ಸಫೋಲಾ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಅದ್ರ ಜೊತೆಗೆ ಲೈಕ್ ಓಟ್ಸ್ ಇರ್ಬೋದು, ಜೊತೆಗೆ ಹೆಂಪ್ ಸೀಡ್ಸ್ನ ಕೂಡ ನಾವು ಹಾಕ್ಬೋದಾಗುತ್ತೆ ಡೈಜೆಷನಿಗೆ. ಸೊ ಅದು ಬಿಟ್ಟು ಈ ಕನ್ನೂರ್ಸ್ಗೆ ಏನಂದರೆ ನಾವು ಅರ್ಲಿಯಿಂದ ಮಾರ್ನಿಂಗ್ ಅಂದರೆ ಒಂದು 7 AM ಇದಕ್ಕೆ ಊಟ ಹಾಕಬೇಕಾಗತ್ತೆ. ಬಿಕಾಸ್ ಒಂದೇನಂತ ಹೇಳಿದ್ರೆ ಇದು ಅರ್ಲಿ ಏನು ಅದಕ್ಕೆ ಎದ್ದಿದ ತಕ್ಷಣ ಅಂದರೆ ಬೆಳಗ್ಗೆ ಬಂದಿದ ತಕ್ಷಣ ಅದು ನೋಡುತ್ತೋ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾವೇನಾದರೂ ಒಂದು 8 ಗಂಟೆ 8:30 ಹಾಕೋ ಥರ ಇದ್ದರೆ, ಸೊ ಅದು ಬಂದು ಬೇಸಿಕಲಿ ಸನ್ಫ್ಲವರ್ ಸೀಡ್ಸ್ ಜಾಸ್ತಿ ತಿನ್ಬಿಡಿರೋದ್ರಿಂದ ಬೇರೆದೆಲ್ಲ ಸ್ವಲ್ಪ ತಿನ್ನೋದನ್ನು ನೆಗ್ಲೆಕ್ಟ್ ಮಾಡ್ತವೆ. ಸೊ ಇಟ್ಸ್ ಅಡ್ವೈಸಬಲ್ ದಟ್ ಆಲ್ಮೋಸ್ಟ್ ಒಂದು 7:30 8 ಒಳಗಡೆ ನೀವು ಸಾಫ್ಟ್ ಫುಡ್ಡನ್ನು ನೀವೇನಾದರೂ ಅದಕ್ಕೆ ಪ್ರೊವೈಡ್ ಮಾಡಿದ್ರೆ ಅದ್ರ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸ್ಮಾಲ್ ಕನ್ನೂರ್ಸಲ್ಲಿ ಬೇಸಿಕಲಿ 8 ಟೈಪ್ಸ್ ಆಫ್ ಮ್ಯೂಟೇಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ಅದು ಗ್ರೀನ್ ಸೀರೀಸಲ್ಲಿ 4 ಮತ್ತು ಬ್ಲೂ ಸೀರೀಸಲ್ಲಿ 4. ಅದು ಬಿಟ್ಟು ಸನ್ ಚೀಕ್ಸ್ ಅಂತಲ್ಲಿದೆ, ಅದು ಹೈಯರ್ ಮ್ಯೂಟೇಷನ್ಸ್ ಆಗಿರುತ್ತೆ. ಸೊ ಇವಾಗ ಪೈನಾಪಲ್ ಕನ್ನೂರ್ಸ್ ಬಂದು ತುಂಬ ಮಾರ್ಕೆಟಲ್ಲಿ ಅಂದರೆ ಲೈಕ್ ಬರ್ಡ್ಸ್ ಕನ್ನೂರ್ ವರ್ಲ್ಡಲ್ಲೇ ತುಂಬ ಹೈಲಿ ಡಿಮ್ಯಾಂಡ್ ಅಂತ ಹೇಳ್ಬೋದು. ಬಿಕಾಸ್ ಅದು ಕಲರ್ಫುಲ್ ನೇಚರ್ ಇರುತ್ತೆ. ಸೊ ತುಂಬ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುವಂಥ ಬರ್ಡ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟು ಬ್ಲೂ ಸೀರೀಸಲ್ಲಿ ಬಂದಾಗ ಬ್ಲೂ ಸಿನಮನ್ ಕನ್ನೂರ್ ಇರುತ್ತೆ, ಬ್ಲೂ ಗ್ರೀನ್ ಚೀಕ್ ಇರುತ್ತೆ, ಬ್ಲೂ ಯೆಲ್ಲೋ ಸೈಡ್ ಇರುತ್ತೆ, ಆ್ಯಂಡ್ ಬ್ಲೂ ಪೈನಾಪಲ್ ಇರುತ್ತೆ. ಸೊ ಇದ್ರದ್ದು ಸ್ಪೆಷಾಲಿಟಿ ಬಂದು ಕನ್ನೂರ್ಸೋದು ಅಪ್ಪ ಅಮ್ಮ ಎರಡನ್ನೂ ಕೂಡ ಇನ್ಕ್ಯುಬೇಟ್ ಮಾಡುತ್ತೆ ಮತ್ತು ಮರಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಆನ್ ಆ್ಯಾವ್ರೇಜ್ ಒಂದು 7 ಮೊಟ್ಟೆ ಇಟ್ಟರೆ ಅದರೊಂದು ಮಿನಿಮಮ್ ಒಂದು 5 ರಿಂದ 6 ಅಂತೂ ಆಚೆ ಆಗೇ ಆಗುತ್ತೆ. ಮತ್ತು ಈ ಬ್ರೀಡಿಂಗ್ ಟೈಮ್ ಅಂತ ಬಂದಾಗ ಇದಕ್ಕೆ ಸಾಫ್ಟ್ ಫುಡ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸಾಫ್ಟ್ ಫುಡಲ್ಲಿ ಬಂದು ಕಾರ್ನ ಕೊಡ್ತೀನಿ ರೆಗ್ಯುಲರ್ ಆಗಿ. ಅದು ಬಿಟ್ಟು ಫ್ರೂಟ್ಸ್ ಅಂತೂ ಇದ್ದೇ ಇರುತ್ತೆ. ವೆಜಿಟೇಬಲ್ಸ್ ಎಸ್ಪೆಷಲಿ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ನ ತುಂಬ ಚೆನ್ನಾಗಿ ತಿನ್ನುತ್ತಿದ್ದು. ಸೊ ಎಸ್ಪೆಷಲಿ ಮರಿ ಇಟ್ಟಾಗ ಅಥವಾ ಈ ಒಂದು ಬ್ರೀಡಿಂಗ್ ಟೈಮ್ ಅಂತ ಬಂದಾಗ ಇದಕ್ಕೆ ನಾವು ಫುಡ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಮತ್ತು ಕೆಲವೊಂದು ಸಲ ಇನ್ಕ್ಯುಬೇಷನ್ ಮಾಡಬೇಕಾದ್ರೆ ಅಷ್ಟೊಂದು ಲೈಕ್ ಅದು ಊಟನೂ ಕೂಡ ತಿನ್ನೋದಿಲ್ಲ ಅಂದರೆ ಪೇರೆಂಟ್ಸ್, ಯಾಕೆಂದರೆ ಅದು ಕಂಪ್ಲೀಟ್ ಫೋಕಸ್ ಏನಿರುತ್ತೆ ಅದು ಮೊಟ್ಟೆಗಳನ್ನು ಇನ್ಕ್ಯುಬೇಟ್ ಮಾಡಬೇಕು ಅನ್ನೋದೇ ಇರುತ್ತೆ. ಇದು ಬ್ರೀಡಿಂಗ್ ಟೈಮ್ ಅಂತ ಬಂದಾಗ ಇದು ಬೇಸಿಕಲಿ ಲೈಕ್ ಅದು ಇನ್ಕ್ಯುಬೇಷನ್ ಟೈಮಲ್ಲಿ ಅಷ್ಟೊಂದು ಜಾಸ್ತಿ ಊಟ ತಿನ್ನೋದಿಲ್ಲ ನಾನು ಅಬ್ಸರ್ವ್ ಮಾಡಿದಾಗೆ. ಸೊ ಒನ್ಸ್ ಏನಾದರೂ ಒಂದು 3-4 ಮರಿ ಹ್ಯಾಚ್ ಆಗಿದ ತಕ್ಷಣ ಇದು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ತಿನ್ನುತ್ತೆ. ಅಂದರೆ ಬೇಸಿಕಲಿ ಕ್ಯಾರೆಟ್ಸ್ ಇರ್ಬೋದು, ಬೀಟ್ರೂಟ್ಸು, ಬೀನ್ಸ್ ಇರ್ಬೋದು, ಎಸ್ಪೆಷಲಿ ಒಂದು ಹಣ್ಣಾಗಿರೋಂಥ ಚೇಪೆಕಾಯಿ ಅಥವಾ ಪಪ್ಪಾಯ ಇರ್ಬೋದು, ತುಂಬ ಚೆನ್ನಾಗಿ ತಿಂತವೆ. ಮತ್ತು ರೆಗ್ಯುಲರ್ ಆಗಿ ಕಾರ್ನ್ ಕೊಡೋದ್ರಿಂದ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ ಕಾರ್ನ್ ಬಂದರೂ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ, ಮತ್ತು ಮರಿಗಳಿಗೆ ತಿನ್ನಿಸೋದಕ್ಕೂ ತುಂಬ ಆದಷ್ಟು ಈಸಿ ಇರುತ್ತೆ. ಸೊ ಅದ್ರ ಜೊತೆಗೆ ನಾವೊಂದು ಏನು ಮೇಯ್ನಾಗಿ ನಾವು ನೋಡಬೇಕಂದ್ರೆ ಬ್ರೀಡಿಂಗ್ ಟೈಮಲ್ಲಿ ಕಟಲ್ ಫಿಶ್ ಬೋನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಕಟಲ್ ಫಿಶ್ ಬೋನ್ ಜೊತೆಗೆ ಸಪ್ಲಿಮೆಂಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸಪ್ಲಿಮೆಂಟ್ಸ್ ಬಗ್ಗೆ ಎಲ್ಲ ನಾವು ತಿಳಿಸ್ಕೊಡ್ತೀವಿ ಆದಮೇಲೆ. ಸೊ ಬೇಸಿಕಲಿ ಈ ಒಂದು ಕನ್ನೂರ್ಸ್ ಏನಿರುತ್ತೆ ಜಾಸ್ತಿ ಡಿಸ್ಟರ್ಬೆನ್ಸನ್ನು ಅವು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಈ ಕಾಕ್ಟೈಲ್ಸ್ ಇರ್ಬೋದು, ಅದು ಆಫ್ರಿಕನ್ ಲೋಬರ್ಡ್ಸ್ ಇರ್ಬೋದು, ಅವಾಗ ನಾವೇನು ನೋಡ್ತಾ ಇರ್ತೀವಿ. ಸೊ ಆ ಥರ ಇದನ್ನು ನಾವು ಡಿಸ್ಟರ್ಬ್ ಮಾಡೋ ಒಂದು ಪರಿಸ್ಥಿತಿ ಇರಬಾರ್ದು. ಯಾಕೆಂದರೆ ಇದು ಒಂದೇನೆಂದರೆ ಅದಕ್ಕೊಂಥರ ಭಯ ಕ್ರಿಯೇಟ್ ಆದರೆ ಅಥವಾ ಅದಕ್ಕೊಂದು ಫಿಯರ್ ಬಂದರೆ ಆ ಟ್ರಸ್ಟ್ ಇಶ್ಯೂಸ್ ಬಂದುಬಿಡುತ್ತೆ. ಸೊ ಇನ್ನೊಂದ್ಸಲಿ ಬಾಕ್ಸ್ ಹೊಡ್ಗೆ ಹೋಗೋದು ಅಥವಾ ಮರಿಗಳನ್ನು ಚೆನ್ನಾಗಿ ಇನ್ಕ್ಯುಬೇಟ್ ಮಾಡಿ ನೋಡ್ಕೊಳ್ಳೋದು ಸೊ ತುಂಬ ಕಷ್ಟ ಆಗುತ್ತೆ. ಸೊ ಆದಷ್ಟು ನನ್ನ ಅಡ್ವೈಸಬಲ್ ಏನಂದರೆ ಅದು ಒಂದ್ಸಲಿ ಮೊಟ್ಟೆ ಇಟ್ಟಿದೆಯಾ ಅದನ್ನು ನೀವು ನೋಡೋದಕ್ಕೆ ಹೋಗಿ ಅಥವಾ ಡಿಸ್ಟರ್ಬ್ ಮಾಡೋದು ಇಟ್ಸ್ ನಾಟ್ ಅಡ್ವೈಸಬಲ್. ಸೊ ಬೇಸಿಕಲಿ ಬಜ್ಜೀಸಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಇವಾಗಲೂ ನಂಗೆ ಬಜ್ಜೀಸ್ ಅಂದ್ರೇ ಇಷ್ಟ ಹೇಳ್ಬೇಕಂದ್ರೆ, ಅದಕ್ಕೆ ನಾನೊಂದು 2 ಪೇರ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಬಜ್ಜೀಸನ್ನು ಬಂದಾಗ ಇದು ಹೇಳಬೇಕು ಅಂತಂದರೆ ನವಣೆ ತಿನ್ನೋದ್ರಿಂದ ಅದರಲ್ಲಿ ಲೈಕ್ ಜಾಸ್ತಿ ಏನಂತ ಹೇಳಿದ್ರೆ ಸ್ವಲ್ಪ ನವಣೆ ಒಟ್ಟಿರ್ಬೋದು ಅಥವಾ ಮೇಂಟೆನೆನ್ಸ್ ಜಾಸ್ತಿ ಅನಿಸುತ್ತೆ ಲೈಕ್ ಈ ಕನ್ನೂರ್ಸ್ ಕಂಪೇರ್ ಮಾಡಿದ್ರೆ. ಮತ್ತು ನಾವೊಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಒಂದು ರಿಟರ್ನ್ಸ್ ಬರಬೇಕೇನೋ ನಾವು ಇವಾಗ ಟೈಮ್ ಕೊಡ್ತೀವಿ, ಅದ್ರ ಜೊತೆಗೆ ನಾವು ಕೂಡ ಅಷ್ಟೆಲ್ಲ ನಾವು ಟೈಮ್ ಆ್ಯಂಡ್ ಎಫರ್ಟ್ ಹಾಕ್ತೀವಿ. ಸೊ ಒಂದು ಹಾಬಿ ಉದ್ದೇಶದಲ್ಲಿ ಬಜ್ಜೀಸ್ನ ನಾನು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಹಾಕಿರೋದ್ರಿಂದ ಸೊ ಅದ್ರ ಜೊತೆಗೆ ಅಡಿಷನಲಿ ನಾನು ಕನ್ನೂರ್ಸಿಗೆ ಹೋಗೋದು ನನಗೆ ಬೆಸ್ಟ್ ಅಂತ ಹೇಳಿಸ್ತು. ಬಿಕಾಸ್ ಅದರಲ್ಲಿ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಬಂತು. ಬಜ್ಜೀಸ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ನಾನು ಕನ್ನೂರ್ಸಲ್ಲಿ ಬರೋದ್ರಿಂದ ನಾನು ಕನ್ನೂರ್ ಕಡೆನೇ ಟ್ರಾನ್ಸ್ಫರ್ ಮಾಡಿದೆ ನನ್ನ ಇಂಟ್ರೆಸ್ಟ್ ಎಲ್ಲ ನಾನು ಕೂಡ. ಬ್ರೋ ಬಜ್ಜೀಸ್ ಅಂತ ಬಂದಾಗ ಇದರಷ್ಟು ಚೆನ್ನಾಗಿ ಯಾವ ಬರ್ಡನ್ನು ನೋಡ್ಕೊಳ್ಳೋದು ಅಂದರೆ ಪ್ಯಾರೆಟ್ ಬರ್ಡಲ್ಲಿ ಅಂತ ಹೇಳಿದ್ರೆ ಬಜ್ಜೀಸ್ ತುಂಬ ಚೆನ್ನಾಗಿ ಅದ್ರ ಮಕ್ಕಳನ್ನ ಕೇರ್ ಟೇಕ್ ಮಾಡ್ಕೊಳ್ತವೆ. ಬಟ್ ನನಗೆ ಬರೀ ಬಜ್ಜೀಸ್ ಸಾಕೋದ್ರ ಜೊತೆಗೆ ಬೇರೆ ಬರ್ಡ್ಸ್ನ ಸಾಕೋಣ ಅಂತ ತುಂಬ ಇಂಟ್ರೆಸ್ಟ್ ಬಂತು. ಸೊ ಅದಕ್ಕೆ ನನ್ನ ಕನ್ನೂರ್ ಎಸ್ಪೆಷಲಿ ಬಜ್ಜೀಸ್ಗಿಂತ ನನ್ನ ಕನ್ನೂರ್ ಇಷ್ಟ ಆಗಿರೋದ್ರಿಂದ ನನ್ನ ಪರ್ಸ್ನಲ್ ಚಾಯ್ಸಲ್ಲಿ ನಾನು ಕನ್ನೂರ್ಸ್ಗೆ ಅಥವಾ ಆಫ್ರಿಕನ್ ಲೋಬರ್ಡ್ಸ್ಗೆ ಅಪ್ಗ್ರೇಡ್ ಆಗಿದ್ದೀನಿ ಅಂತ ಹೇಳ್ಬೋದು ಬ್ರೋ.
ಸೊ ಬೇಸಿಕಲಿ ಬರ್ಡ್ ಬ್ರೀಡಿಂಗ್ ಅಂತ ಬಂದಾಗ ಇದರಲ್ಲಿ ಕ್ಯಾಲ್ಶಿಯಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯೂಸ್ ಮಾಡೋವಂಥ ಕ್ಯಾಲ್ಶಿಯಮ್ಮು ಈಗ ಸದ್ಯಕ್ಕೆ ನಾನು ಕ್ಯಾಲ್ಗೋಫರ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ವರ್ಷ ಕ್ಯಾಲ್ ಅಂತ ಯೂಸ್ ಮಾಡ್ತಾ ಇದೆ. ಸೊ ಬೇಸಿಕಲಿ ಇದೆರಡು ಬಂದು ಒಂದು ಪೌಲ್ಟ್ರಿ ಬೇಸ್ಡ್ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಆಗಿರುತ್ತೆ. ಸೊ ಇದನ್ನು ನಾನು ರೆಗ್ಯುಲರಾಗಿ ಲೈಕ್ ಈಗ 1 ವೀಕಲ್ಲಿ ಒಂದು 3 to 4 ಡೇಸ್ನ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ ಬ್ರೀಡಿಂಗ್ ಟೈಮಲ್ಲಿ. ಸೊ ಒಂದು ಲೈಕ್ ಅಂದರೆ ಮೊಟ್ಟೆ ಇಡೋ ಟೈಮಲ್ಲಿ ಅಥವಾ ಮೊಟ್ಟೆ ಇಟ್ಟಾದಮೇಲೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಡಿಫಿಷಿಯನ್ಸಿ ಆಗಬಾರ್ದು ಬರ್ಡ್ಸಿಗೆ ಅಂತ. ಯಾಕಂದರೆ ಅದು ಎಗ್ ಲೇಯಿಂಗ್ ಮಾಡೋದ್ರಿಂದ ಒಂದು 5 to 6 ಕ್ಲಚಸ್ ಅಂದರೆ ಒಂದು ಎಗ್ಸ್ ಇಡೋದ್ರಿಂದ ಸೊ ಅದಕ್ಕೆ ಯಾವುದೇ ರೀತಿಯಾದ ಕ್ಯಾಲ್ಶಿಯಮ್ನ ಕೊರತೆ ಆಗಬಾರ್ದು. ಸೊ ಕ್ಯಾಲ್ಶಿಯಮ್ ಒಂದೇ ಕೊಟ್ಟರೆ ಆಗೋದಿಲ್ಲ. ಯಾಕೆಂದರೆ ಕ್ಯಾಲ್ಶಿಯಮ್ನ ಅದನ್ನು ಜೀರ್ಣಿಸ್ಕೊಳೋದಕ್ಕೆ ವಿಟಮಿನ್ ಡಿ ಅಂದರೆ ಇವಾಗ ನಮಗೆ ಸನ್ಲೈಟ್ ಏನು ಬರುತ್ತೆ ನ್ಯಾಚುರಲ್ ವಿಟಮಿನ್ ಡಿ ಅದನ್ನು ಕೊಡಬೇಕಾಗತ್ತೆ. ಸೊ ವಿಟಮಿನ್ ಸಪ್ಲಿಮೆಂಟ್ಸು ಕೂಡ ಕ್ಯಾಲ್ಶಿಯಮ್ ಜೊತೆ ಕೊಡಲೇಬೇಕಾಗತ್ತೆ. ಆಗಲೇ ನಾವು ಕೊಡುವಂಥ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸು ವಿಟಮಿನ್ಸ್ ಜೊತೆ ಮಿಕ್ಸ್ ಆಗಿ ಅದು ಬರ್ಡ್ಸಿಗೆ ಒಂದು ಸಿಂಥಸೈಸ್ ಆಗೋದು ಅಂದರೆ ಬಾಡಿ ಒಳಗೆ ಹಿಡ್ಕೊಳ್ಳೋದು. ಅಲ್ಲಿ ಕ್ಯಾಲ್ಶಿಯಮ್ ಪ್ಲಸ್ ಮಿನರಲ್ಸ್ ವಿಟಮಿನ್ಸ್ ಎರಡೂ ಕೂಡ ಕೊಟ್ಟಾಗ ಬರ್ಡ್ ಒಂದು ಕಂಡೀಷನ್ ತುಂಬ ಹೆಲ್ತಿ ಆಗಿರುತ್ತೆ. ವಿಮ್ರಲ್ ಇದು ಕೂಡ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಒಂದು ಜನರಲ್ ಮೆಡಿಸನ್ ಬರ್ಡ್ಸ್ ಫೀಲ್ಡಲ್ಲಿ ಅಂತ ಹೇಳ್ಬೋದು. ಸೊ ಇದು ಒಂದು ಬೇಸಿಕಲಿ ವಿಟಮಿನ್ಸಿಗೋಸ್ಕರ. ಸೊ ಇದನ್ನು ಹೇಗೆ ಅಂತಂದರೆ ನಾನು ಈ ವಾರ ನಾನು ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಹಾಕಿದ್ರೆ ನೆಕ್ಸ್ಟ್ ವೀಕಲ್ಲಿ ನಾನು ವಿಟಮಿನ್ ಸಪ್ಲಿಮೆಂಟ್ನ ನಾನು ಕೊಡ್ತಾ ಇರ್ತೀನಿ. ಸೊ ಬೇಸಿಕಲಿ ಎಲ್ಲ ಡೋಸೇಜಸ್ ಬಂದು 1 ಲೀಟರ್ಗೆ 5 ml ಅನ್ನೋ ಥರ ನಾನು ಕೊಡ್ತಾ ಇದ್ದೀನಿ. ಸೊ ನನ್ನ ಹತ್ರ ತುಂಬ ಬರ್ಡ್ಸ್ ಇರೋದ್ರಿಂದ ನಾನು ಇಷ್ಟು ದೊಡ್ಡದಾದಂಥ ಒಂದು ಪ್ಯಾಕೆಟ್ನ ಅಂದರೆ ಒಂದು ಇದನ್ನು ತೊಗೊಂಡಿದ್ದೀನಿ, ಒಂದು ಬಾಟಲ್ನ. ನಿಮಗೆಲ್ಲ ಬೇಕಾದರೆ ಒಂದು 100 ml 200 ml ಎಲ್ಲ ಸಿಗುತ್ತೆ, ಅದನ್ನು ಕೂಡ ತೊಗೋಬೋದಾಗುತ್ತೆ. ಇದು ಪ್ರೋಬಯೋಟಿಕ್ಸ್ ಅಂತ ಇದು ಲೋರೋ ಸಪ್ಲಿಮೆಂಟ್ಸ್ ನಾನು ಯೂಸ್ ಮಾಡೋದು ಪ್ರೋಬಯೋಟಿಕ್ಸ್ಗೆ. ಬೇಸಿಕಲಿ ಪ್ರೋಬಯೋಟಿಕ್ಸ್ ಏನು ಅಂದರೆ ನಾವು ಯಾವಾಗಲೇ ಡಿವರ್ಮಿಂಗ್ ಮಾಡಿದಾಗ ಸೊ ಈ ಒಂದು ಲೈಕ್ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅಂದರೆ ಗುಡ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಿ ಅದು ಸತ್ತೋಗ್ಬಿಡುತ್ತೆ ಡಿವರ್ಮಿಂಗ್ ಮಾಡಬೇಕಾದ್ರೆ. ಸೊ ಅದಕ್ಕೆ ಆ ಒಂದು ಗುಡ್ ಬ್ಯಾಕ್ಟೀರಿಯಾನ ತಿರ್ಗಾ ಬರ್ಡ್ಸ್ನ ಒಂದು ಬಾಡಿ ಒಳಗೆ ಡೈಜೆಸ್ಟಿವ್ ಸಿಸ್ಟಮ್ ಒಳಗೆ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರೋಬಯೋಟಿಕ್ಸ್ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಪ್ರೋಬಯೋಟಿಕ್ಸ್ ಕೊಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಬ್ರೀಡಿಂಗ್ ರಿಸಲ್ಟ್ಸ್ ಮತ್ತು ಬರ್ಡ್ಸ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದು ಗ್ರೋವಿಪ್ಲೆಕ್ಸ್ ಅಂತೇಳಿ, ಇದು ಒಂದು ಬಿ ಕಾಂಪ್ಲೆಕ್ಸ್ ಥರ. ಬಿ ಕಾಂಪ್ಲೆಕ್ಸ್ ಅಡ್ವಾಂಟೇಜಸ್ ಏನಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಗ್ರೋವಿಪ್ಲೆಕ್ಸ್ನು ಕೂಡ ಅಷ್ಟೇ ನಾನು ಲೈಕ್ ಅಂದರೆ ಇವಾಗ ಕ್ಯಾಲ್ಶಿಯಮ್ಮು ಮತ್ತು ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಆದಾದಮೇಲೆ ನಾನು ಲೈಕ್ ಬೇಸಿಕಲಿ ಮರಿ ಇರೋವಂಥ ಟೈಮಲ್ಲಿ ನಾನು ಬಿ ಕಾಂಪ್ಲೆಕ್ಸ್ ಅಂದರೆ ಗೋವಿಪ್ಲೆಕ್ಸನ್ನು ನಾನು ಕೊಡ್ತೀನಿ. ಸೊ ಇದರಿಂದ ಚಿಕ್ಸ್ ಕ್ವಾಲಿಟಿ ಇರ್ಬೋದು ಅಥವಾ ಚಿಕ್ಸ್ ಹೆಲ್ತ್ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದೊಂದು ಬಿ ಕಾಂಪ್ಲೆಕ್ಸ್ ರೀತಿಲಿ ಬರ್ಡ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಇದು ಶಾಕೋಫಾರಲ್ ಅಂತ ಹೇಳಿ. ಸೊ ಇದು ಒಂದು ಬೇಸಿಕಲಿ ಈಗ ಮಿನರಲ್ಸ್ ಅಂತ ಏನು ಹೇಳ್ತೀವಿ, ವಿಟಮಿನ್ಸು ಕ್ಯಾಲ್ಶಿಯಮ್ಮು ಬಿ ಕಾಂಪ್ಲೆಕ್ಸ್ ಜೊತೆಗೆ ಬರ್ಡ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಮಿನರಲ್ಸ್ ಅಂದರೆ ಕಾಪರ್ ಇರ್ಬೋದು ಅಥವಾ ಈ ಒಂದು ವಿಮ್ರಲಲ್ಲಿ ಏನೇನು ಸಿಗೋದಿಲ್ಲ ಅದೆಲ್ಲನೂ ಕೂಡ ಈ ಒಂದು ಶಾಕೋಫಾರಲಲ್ಲಿ ಒಂದು ಬೇಸಿಕಲಿ ಒಂದು ಮಿನರಲ್ ಕಂಟೆಂಟ್ ಅಂತ ಹೇಳ್ಬೋದು. ಸೊ ಇದನ್ನು ನಾನು ರೆಗ್ಯುಲರ್ ಆಗಲ್ಲ ಅಂದರೂ ಒಂದು 2-3 ಡೇಸ್ ಅಂತೂ ನಾನು ವೀಕ್ಲಿ ನಾನು ಕೊಡ್ತಾ ಇರ್ತೀನಿ ಇದನ್ನು ಬ್ರೀಡಿಂಗ್ ಬಂದಾಗ. ಆಗಲೇ ಹೇಳಿದಾಗೆ ಇದೇ ಕಟಲ್ ಫಿಶ್ ಬೋನ್ ಅನ್ನೋದು. ಸೊ ಕಟಲ್ ಫಿಶ್ ಬೋನ್ ಇದೊಂದು ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಅಂತ ಹೇಳ್ಬೋದು ಬರ್ಡ್ಸಿಗೆ. ಲೈಕ್ ಎಗ್ ಬಾಂಡಿಂಗ್ ಡಿಸೀಸಸ್ ಏನೇ ಒಂದು ಆಗೋದಕ್ಕೆ ಚಾನ್ಸಸ್ ಬರೋದೇ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದಾಗ, ಮತ್ತು ಬರ್ಡಲ್ಲಿ ಏನಾದರೂ ಒಂದು ಲೈಕ್ ನಾವು ಕೊಡುವಂಥ ಡಯಟಲ್ಲಿ ಲೈಕ್ ಒಂದು ಮಿಸ್ಸಿಂಗ್ ಇದ್ದಾಗ. ಸೊ ಕ್ಯಾಲ್ಶಿಯಂ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಎಗ್ ಬಾಂಡಿಂಗ್ ಇರ್ಬೋದು, ಅದು ಈ ಒಂದು ಕಟಲ್ ಫಿಶ್ ಬೋನಿಂದ ತುಂಬಾ ಸಾಲ್ವ್ ಆಗುತ್ತೆ. ಕಟಲ್ ಫಿಶ್ ಬೋನ್ ಬೇಸಿಕಲಿ ಬಂದು ಇದಕ್ಕೆ ಒಂದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಬರ್ಡ್ಸ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತವೆ. ಮತ್ತು ಬರ್ಡ್ಸಿಗೆ ಕಟಲ್ ಫಿಶ್ ಬೋನ್ ಕೊಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಅದು ಬೀಕನ್ನ ಟ್ರಿಮ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಈಗ ನೋಡ್ಬೋದು ಕಟಲ್ ಫಿಶ್ ಬೋನ್ ಇಟ್ಟಿದ ತಕ್ಷಣ ಅದೊಂದು ಎಂಜಾಯ್ ಮಾಡ್ತಾ ಇರುತ್ತೆ. ಅಂದರೆ ಲೈಕ್ ಅದು ತಿನ್ನೋದಿರ್ಬೋದು, ಅದನ್ನು ಸ್ಕ್ರಾಚ್ ಮಾಡೋದಿರ್ಬೋದು, ಎಲ್ಲ ಮಾಡ್ತಾ ಇರುತ್ತೆ. ಸೊ ಇದರಿಂದ ಅದಕ್ಕೊಂದು ಟೈಮ್ ಪಾಸ್ ಥರನೂ ಆಗುತ್ತೆ. ಜೊತೆಗೆ ಬೇಕಾಗಿರುವಂಥ ಕ್ಯಾಲ್ಶಿಯಮ್ಮು ಕೂಡ ಅದಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ. ಓಕೆ, ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ 3 ಡಿಫ್ರೆಂಟ್ ಸೈಜಸ್ ಆಫ್ ಲೈಕ್ ಬ್ರೀಡಿಂಗ್ ಬಾಕ್ಸ್ ಇದೆ. ಸೊ ಈಗ ನೀವು ಕೇಳಿದಾಗೆ ನೆಸ್ಟಿಂಗ್ ಬ್ರೀಡಿಂಗ್ ಬಾಕ್ಸಿಗೂ ಮತ್ತು ಪಾಟ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ಈಗ ನೀವು ಚಳಿಗಾಲ ಅಂತ ಬಂದಾಗ ನೀವು ಪಾಟ್ಸ್ ನೋಡ್ಬೋದು. ಪಾಟ್ಸಲ್ಲಿ ಏನಂದರೆ ಆ ತೇವಾಂಶನ ಅಲ್ಲೇ ಲಾಕ್ ಮಾಡಿ ಇಟ್ಕೊಂಡಿರುತ್ತೆ. ಬರೀ ನೀವು ಬಾಕ್ಸಸ್ಸಲ್ಲಿ ಆ ಥರ ಆಗಲ್ಲ. ಅದೇನು ಇವಾಗ ಲೈಕ್ ಒಂದು ವಾಮ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಪಾಟ್ಸ್ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ನೀವು ಕನ್ನೂರ್ಸ್ ಬಾಕ್ಸ್ನ ನೋಡ್ಬೋದು ನೀವು. ಸೊ ಕನ್ನೂರ್ ಬಾಕ್ಸ್ ಬೇಸಿಕಲಿ ಬಂದು ಇದು ಡೈಮೆನ್ಷನ್ ಬಂದು 16 ಇಂಚಸ್ ಹೈಟ್ ಇರುತ್ತೆ, ಮತ್ತು 9 ಇಂಚಸ್ ಇಂಟು 9 ಇಂಚಸ್ ಇಂಟರ್ನಲ್ ಡೆಪ್ತ್ ಇಂಟರ್ನಲ್ ಲೆನ್ಸ್ ಇರುತ್ತೆ. ಸೊ ಇದು ಒಂದು ಸ್ಟ್ರಾಂಗ್ ವುಡ್ಡಲ್ಲಿ ಮಾಡಬೇಕಾಗುತ್ತೆ ಕನ್ನೂರ್ಸಿಗೆ. ಯಾಕೆಂದರೆ ಇದು ತುಂಬಾ ಬೈಟ್ ಮಾಡ್ತವೆ. ಅಂದರೆ ವುಡ್ಡನ್ನ ನೋಡ್ಬೋದು. ಸೊ ವುಡ್ಡನ್ನ ತುಂಬ ಬೈಟ್ ಮಾಡ್ತೇವೆ, ಅದು ಟೆಂಡೆನ್ಸಿನೇ ಆ ಥರ ಇರುತ್ತೆ ಕನ್ನೂರ್ಸೋದು. ಸೊ ಅದಕ್ಕೆ ನಾವೊಂದು ಹಾರ್ಡ್ ವುಡ್ಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತು ಇದಕ್ಕೆ ಬಂದು ಬೇಸಿಕಲಿ ಇವಾಗ ನೀವು ಈ ಒಂದು ನಾರ್ಮಲ್ ಏನಿರುತ್ತೆ ಅಂದರೆ ನೆಸ್ಟಿಂಗ್ ಮೆಟೀರಿಯಲ್ ಏನಿರುತ್ತೆ ಅದನ್ನು ಪೈನ್ ವುಡ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನೀವು ಆರ್ಡಿನರಿ ಇದೇನೇನಾದ್ರು ಹಾಕಿದ್ರೆ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ. ಟಿಂಬರಲ್ಲಿ ತರುವಂಥ ಮೋಸ್ಟ್ ಆಫ್ ಆಲ್ ವುಡ್ ಶೇವಿಂಗ್ಸ್ ಏನಿರುತ್ತೆ ಅದರಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಸೊ ಬರ್ಡ್ಸಿಗೂ ಸ್ವಲ್ಪ ಇನ್ಫೆಕ್ಷನ್ ಆಗ್ಬೋದು. ಜೊತೆಗೆ ಅದು
ಅದರಲ್ಲೂ ಕೂಡ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸೊ ಅದಕ್ಕೆ ಅಂತ ಕೆಲವೊಂದು ನೆಸ್ಟಿಂಗ್ ಮೆಟೀರಿಯಲ್ ಬರ್ತವೆ, ಅದನ್ನು ಯೂಸ್ ಮಾಡೋದು ತುಂಬ ಅಡ್ವೈಸಬಲ್. ಸೊ ಬರ್ಡ್ ಹೆಲ್ತ್ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅದ್ರ ಒಂದು ಪಿಯ ಏನಿರುತ್ತೆ ಅಂದರೆ ಪಿಕ್ಕ ಏನಿರುತ್ತೆ ಅದ್ರ ಜೊತೆ ಮಿಕ್ಸ್ ಆಗೋದಿಲ್ಲ. ಈ ಒಂದು ಮಿಕ್ಸ್ ಆದರೆ ಏನಾಗುತ್ತೆ, ಆ ಒಂದು ವಾಟರ್ ಕಂಟೆಂಟ್ ಇರ್ಬೋದು, ಮತ್ತು ಈ ಒಂದು ಯಾವುದಾದ್ರೂ ನಾವು ಬೇರೆ ಥರದ ಒಂದು ನೆಸ್ಟಿಂಗ್ ಮೆಟೀರಿಯಲ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಲೈಕ್ ಪ್ಲೈವುಡ್ದು ನಾವು ನೆಸ್ಟಿಂಗ್ ಮೆಟೀರಿಯಲ್ ಹಾಕಿದ್ರೆ ಅಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಬರ್ಡ್ಸಿಗೆ, ಅದು ತುಂಬ ಅಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನೀವು ನೋಡ್ಬೋದು, ಇದು ಬಂದು ನಿಮಗೆ ಬಜ್ಜೀಸ್, ಹೆಲಿಕಾಪ್ಟರ್ ಬಜ್ಜೀಸ್, ಶೋ ಬಜ್ಜೀಸ್ ಎಲ್ಲನೂ ಕೂಡ ಈ ಒಂದು ಬಾಕ್ಸ್ ಅಡಾಪ್ಟ್ ಆಗುತ್ತೆ, ಸೆಟ್ ಆಗುತ್ತೆ. ಸೊ ಇದ್ರ ಡೈಮೆನ್ಷನ್ ಬಂದು 6x6x6. ಸೊ ಈ ಡೈಮೆನ್ಷನ್ ಬಾಕ್ಸಸ್ಸು ಬಜ್ಜೀಸಿಗೆ ತುಂಬ ಅಡಾಪ್ಟಬಲ್ ಆಗಿರುತ್ತೆ. ಸೊ ಇದೇ ಒಂದು ಬಾಕ್ಸನ್ನು ನಾವು ALBs ಅಂದರೆ ಆಫ್ರಿಕನ್ ಲವ್ ಬರ್ಡ್ಸ್ಗೂ ಕೂಡ ನಾವು ಯೂಸ್ ಮಾಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಬಂದು 10 ಇಂಚಸ್ ಇಂಟು 8 ಇಂಚಸ್ ಇದೆ. ಸೊ ಇದನ್ನು ನಾವು ಕಾಕ್ಟೇಲ್ಸಿಗೆ ಒಂದು ಮಿನಿಮಲ್ ಬಾಕ್ಸಸ್ನ ನಾವು ಕೊಡ್ಬೋದಾಗುತ್ತೆ. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ಕಾಕ್ಟೇಲ್ಸ್ ಬೆಸ್ಟ್ ಸೈಜ್ ಬಂದು 1x1x1 ಅಂತ ಹೇಳ್ತಾರೆ, ಅಥವಾ 10 ಇಂಚಸ್ ಇಂಟು 10 ಇಂಚಸ್ನ ನಾವು ಕೊಡ್ಬೋದಾಗುತ್ತೆ. ಸೊ ಬೇಸಿಕಲಿ ನಾವೇನಂತ ಹೇಳಿದ್ರೆ ನೆಸ್ಟಿಂಗ್ ಮೆಟೀರಿಯಲ್ ತುಂಬ ಜೋಪಾನವಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆದಷ್ಟು ನೀವು ಟಿಂಬರಲ್ಲಿ ಬರುವಂಥ ಈ ಪ್ಲೈವುಡ್ಡಿಂದ ಬಂದಿರುವಂಥ ನೆಸ್ಟಿಂಗ್ ಮೆಟೀರಿಯಲ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ.